ಅಂದರೆ ಪ್ರಹಸನ. ನಮ್ಮ ಪ್ರಹಸನದ ಹೆಸರು ಬಂದು ಜಾಗತೀಕರಣ. ಜಾಗತೀಕರಣ ಎಂದರೆ ಯಾವ 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 ರೀತಿ ಈ ನಮ್ಮ ಸಮಾಜದಲ್ಲಿ ಪರಿಸರ ನಾಶ ಆಗಿ ಗಣಿಗಾರಿಕೆಯಿಂದಾಗಿ ಯಾವ ರೀತಿ ನಮ್ಮ ರೈತರು ಸಂಕಷ್ಟ ಪಡ್ತಾ ಇದ್ದಾರೆ ಅಂತ ಒಂದು ನಾಟಕವನ್ನು ನಾವು ಸಣ್ಣ ಕಿರುನಾಟಕದಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಧನ್ಯವಾದಗಳು. ಪತಿಯ ಸೇವೆ ಮಾಡಿದೆ ಅಲ್ಲಿ, ಪತಿಯ ಸೇವೆ ಮಾಡಿದೆ ಅಲ್ಲಿ, ಪತಿಯ ಸೇವೆ ಮಾಡಿದೆ ಅಲ್ಲಿ, ಹೆಸರು ಮಾಡಿದೆ ಜಾಗದಲ್ಲಿ ಹುಟ್ಟಿ ಬಂದೆ. ಎಲ್ಲ ಒಂದು ಪದನ ನಿಮ್ಮೆಲ್ಲ ಒಂದು ಪದ ಕೇಳಿ ಕೇಳಿ ಜನರಿಗೆ ಇಲ್ಲಿ ಬೇಜಾರಾಗದ. ಅದಕ್ಕ ಬೇರೆ ಏನಿದ್ರೆ ಹಾಡಲ್ಲ. ಸಣ್ಣಾಟ, ಬಯಲಾಟ, ದೊಡ್ಡಾಟ. ಅದಲ್ಲ, ಜನರಿಗ ಮುಗುದಿ ಹೆಚ್ಚಿ ಅವ್ಗ ಅಗಲಾಗ ಚುಕ್ಕಿ ತೋರ್ಸಿ ಮುಗಿಗ ಮಾರಿ ಮಾಡಿಸಿ ಕಿಸೆಗ ಕತ್ರೆ ಹಾಕೋರ್ಗತಿ ಅಂದ್ರ ನಮ್ಮ ಭಾರತಾಂಬಿಕತಿ. ಅಚ್ಚುರಾಗವ ಹೇಳ ಹೇಳದಪ್ಪ ಭಾರತಿ, ಈ ಜಗದಾಗೆಲ್ಲ ರಬ್ಬೈತಪ್ಪ ನಿನ್ನ ಕೀರ್ತಿ. ಇವರು ಮಹಾಸ್ವಾಮಿಗಳು, ಇವ್ರನ್ನ ದೊಡ್ಡಣ್ಣ ಅಂತೀವಿ. ಅವ್ರ ದೇಶಕ್ಕೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದೀವಿ. ಯಾವುದು ನಮ್ಮ ಬರ್ಣವಾದ ನಿಧಿಗೆ ಆಜಪಾಡಿಸಿದ್ದು? ಯಾವ ದೇಶ ಇದು? ಮಹಾಸ್ವಾಮಿ, ಇದು ಬಸವ, ಬುದ್ಧ, ಅಂಬೇಡ್ಕರ್, ಗಾಂಧಿ ಹುಟ್ಟಿದ ದೇಶ. ಇದನ್ನ ಭಾರತ ಅಂತಾರೆ. ಏನಂದ್ರಿ? ಬುದ್ಧ, ಬಸವ, ಅಂಬೇಡ್ಕರ್ ಹುಟ್ಟಿದ ದೇಶನ ಇದು. ಹಾಗಾದ್ರೆ ನಮ್ಮನ್ನು ನಮ್ಮ ದೇಶಕ್ಕೆ ವಾಪಸ್ ಕರ್ಕೊಂಡು ಹೋಗ್ಬಿಡಿ. ಮಹಾಸ್ವಾಮಿ, ಏನು ಚಿಂತೆ ಮಾಡಬೇಡಿ. ಅವ್ರ ಜೊತೆ ಸಿದ್ಧಾಂತಗಳನ್ನ ಕಳಿಸ್ಕೊಟ್ಟಿದ್ದೀವಿ. ಈಗ ನಮ್ ಯಾರು ಕೇಳೋದಿಲ್ಲ. ಬೆಟ್ಟ ಗುಡ್ಡಗಳನ್ನ ಕರಗಿಸಿ ನೀರು ಕುಡ್ದೀವಿ. ಸಂಪತ್ತುಗಳನ್ನೆಲ್ಲ ನೀರು ಕುಡಿದಿದ್ದೀವಿ. ಜಾತಿಗಳ ಮಧ್ಯೆ ಜಗಳ ತಂದು ಲಾಭ ನೋಡಕತ್ತೀವಿ. ಎಲೆಕ್ಷನ್ ಬಂದಾಗ ಭರವಸೆ ಮೇಲೆ ಭರವಸೆ ಕೊಟ್ಟು ಎಲೆಕ್ಷನ್ ಗೆಲ್ತಿದ್ದೀವಿ. ಗೆದ್ದ ಮೇಲೆ ವಿಧಾನಸೌಧದಲ್ಲಿ ಕೂತ್ಕೊಂಡು ವಿಡಿಯೋ ನೋಡ್ತೀರಿ. ಏನ್ ಬರ್ತಾ ಇದ್ರು? ನಾಚಿಕೆ ಆಗೋದಿಲ್ಲ ನಿಮಗೆ? ಹಾಗಾದರೆ ತಿಳಿಸಿ, ನಮ್ಮ ಪವಾಡಗಳನ್ನು ತೋರಿಸಲು ಇದೇ ಸರಿಯಾದ ಜಾಗ. ಯಾರವರು ಅದನ್ನಿಟ್ಟಿರುವವರು? ಜೋಕಿ ಅಂತಾರೆ, ಇವರು ಪದ ಆಡ್ತಾರಂತ. ಓ, ಐ ಸಿ ಸ್ಟೋರಿ ಟೆಲ್ಲರ್ಸ್. ಗುಡ್. ಏನ್ ನೋಡಿದ್ರು ನಮ್ ದೇಶದಾಗ ಕೊಲೆ, ಸುಲಿಗೆ, ಅತ್ಯಾಚಾರ ನಡ್ಲಿಕ್ಕತ್ತಾವ. ಹಾಳ ಮಂದಿ ಭ್ರಷ್ಟಾಚಾರದಾಗ ನಮ್ಮ ಮಂದಿಯನ್ನ ಹರ್ಕೊಂಡು ತಿನ್ಲಿಕ್ಕತ್ತಾರ. ಇನ್ನು ಕಾವಿ ದೊಡ್ಡ ಮಂದಿ ಮನುಷ್ಯಾಗ ಹೆಣ್ಣೆಕ್ಕ ಜೊತೆ ಒದ್ದಾಡ್ಲಿಕ್ಕತ್ತಾರ. ಅದಕ್ಕ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಅಂತಹ ಮಹಾನ್ ಮನುಷ್ಯರು ಬರ್ತಾರೇನೋ ಅಂತ ಕಾಯ್ಲಿಕ್ಕತ್ತೀವಿ. ಶಾಂತಿ. ಇವರು ಶಾಂತಿ ಪ್ರಿಯರೇ. ಇವರು ಅಲ್ಲೊಂದು ಇಲ್ಲೊಂದು ನ್ಯೂಕ್ಲಿಯರ್ ಬಾಂಬ್ ಆಗಿ ಎಲ್ಲರೂ ಶಾಂತಿ ಪಡಿಸ್ತಾರೆ ಅಷ್ಟೇ. ಮಹಾತಪಸ್ವಿಗಳು, ಪವಾಡ ಪುರುಷರು. ಕಾಲಿನ ಕಡೆ ಎಲ್ಲ ಜಾಗತೀಕರಣ, ಆಧುನೀಕರಣ. ಇವಾಗ ನೋಡಿ ನಮ್ಮ ಮಹಾಸ್ವಾಮಿ ನಿಮ್ಮ ದೇಶವನ್ನು ಹೇಗೆ ಬದಲಾಯಿಸ್ತಾರೆ ಅಂತ. ಇವರೇ ನಮ್ಮ ದೇಶನ ಬದಲಾಯಿಸೋದು. ನಮ್ದು ಸುಂದರವಾದ ದೇಶ. ರೈತರೇ ನಮ್ಮ ದೇಶದ ಬೆನ್ನೆಲುಬು. ಹಳ್ಳಿಗಳೇ ಆಧಾರ ಸ್ತಂಭಗಳು. ಅಲ್ಲ, ಇದೆಲ್ಲ ಸುಂದರತೆ ಇವಾಗ ತೋರಿಸ್ತಾರೆ ನೋಡಿ ನಮ್ಮ ಮಹಾಪ್ರಭು ಅವ್ರ ಪವಾಡನ. ಅಯ್ಯೋ,
ಅಯ್ಯೋ, ನಮ್ಮ ಹೊಲ, ನಮ್ಮ ಗದ್ದೆ, ನಮ್ಮ ರೈತರ ಆಟ ಪಾಠಗಳೆಲ್ಲ ನಾಶ ಮಾಡ್ಬಿಟ್ರಲ್ಲ ಚಾಂಡಾಲ. ನಮ್ಮ ಕಾರು ಪ್ಯಾಂಟ್ಗಳನ್ನು ಒಬ್ಬರು ಪಾಯೋ ಬಿಟ್ಬಿಟ್ಟು ಚಾಂಡಾದ. ಜನ ಚೇಂಜ್ ಕೇಳ್ತಾರಲ್ಲ. ಚೇಂಜ್ ಕೇಳಿದ್ರು ನಾಲ್ಕನೇ ಎಂಟೆ ನಾವು ಮುಖ್ಯ ಕೊಡ್ತಾರ್ರಿ. This is not a culture. Now I will show my country culture. Ready? 1, 2, 3, go! ನನ್ನ ಅರ್ಥ ಇಲ್ಲ ಒಂಥರ ಇಲ್ಲ. ಇದಕ್ಕೆ ಶಬಾಷ್ ಗ್ರೇಟ್ ಆಗಿಲ್ಲ ಅಂದ್ರೆ ಜನ ನಿನ್ನ ತಡ್ಕೊಂಡೇನು ಅಂತಾರೆ. ಇನ್ಮೇಲಿಂದ ನೀವು ಯಾವಾಗಲೂ ನಾನು ಹೇಳಿದೆ ಕೇಳಬೇಕು, ನಾನು ಹೇಳಿದ್ದೆ ಮಾಡಬೇಕು, ನಾನು ಹೇಳಿದ್ದೆ ತಿನ್ಬೇಕು. ಚೆನ್ನಾಗಿ ಗೊತ್ತು. ನೀನು ಹೇಗೆ ಬರ್ತಾರೆ ಅವ್ರನ್ನ? ಏಯ್, ಇನ್ಮೇಲಿಂದ ನೀವು ಯಾರು ರಾಗಿ ರೊಟ್ಟಿ ಮುಚ್ಚಾಗಿಲ್ಲ, ಮುದ್ದೆ ತಿನ್ನೋಂಗಿಲ್ಲ. ನಿಮ್ಗೆಲ್ಲ ಆಹಾರನ ನಾವು ಫ್ಲೈಟಲ್ಲಿ ತಗೊಂಡು ಬರ್ತೀವಿ. ಎಂತಲೇ ಇದು ತಪ್ಪಾಗ್ತದಲ್ಲ? ಚಪಾಕ್ ಅಂದ್ರೆ ಪಿಜ್ಜಾ, ಬರ್ಗರ್, ಜಾಯಿಂಟ್ ಜಾಯಿಂಟ್ ಜಾಯಿಂಟ್, ಮೆಕ್ಡೊನಾಲ್ಡ್ಸ್, KFC, ಜಾಯಿಂಟ್ ಜಾಯಿಂಟ್ ಜಾಯಿಂಟ್, ಪೆಪ್ಸಿ, ಕೋಕಾ-ಕೋಲಾ, ಜಾಯಿಂಟ್ ಜಾಯಿಂಟ್ ಜಾಯಿಂಟ್. ಅಯ್ಯೋ ಕಾಪಾಡಪ್ಪ, ಈ ಕೆಟ್ಟ ರಾಜಕಾರಣಿಗಳಿಂದ ನನ್ನನ್ನು ಕಾಪಾಡಪ್ಪ. ಅಯ್ಯೋ, ಯಾರು ಒದ್ದಾಡಿ ನರಳಿಕತ್ತಾರ. ಬಾ ನೋಡೋಣ. ಅಯ್ಯೋ ಏನಾಯ್ತು? ಯಾರು ಬಂದು ಇನ್ನೂ ನಿನ್ನ ನೋಡ್ತಿದ್ದಾರಲ್ಲ? ಅಯ್ಯೋ ಜ್ಯೋತಿಗಳನ್ನ ನೀವು ನನಗೆ ಗುರುತಿಸಿಲ್ವಾ? ನಾನೇ ಕಂಡ್ರಪ್ಪ. ಈ ಕಥೆನ ಶುರು ಮಾಡಿ ಅಂತ ಹೇಳಿದ್ರೆ ಆಯ್ತಾ, ನಾನೇ ಕಂಡ್ರಪ್ಪ. ಹೂನವ್ವ, ನಮ್ಮನ್ನೆಲ್ಲ ಹಾಳು ಮಾಡಕ್ಬಿಟ್ಟವ್ರೆ ಕಣವ್ವ. ಏನಪ್ಪ ನಿನ್ನ ಮೈ ಮೇಲಿನೆಲ್ಲ ಗಾಯಗಳು? ಅಯ್ಯೋ ಏನಂತ ಹೇಳಪ್ಪ, ಹಾಲಂತ ಹರಿಯೋ ನಮ್ಮ ನದಿಗಳನ್ನೆಲ್ಲ ಹಾಲಾಲ ಮಾಡಕ್ಬಿಟ್ಟಿದ್ದಾರೆ. ಮತ್ತೆ ನಮ್ಗೆ ಅನ್ನ ಇಲ್ಲ ಮಾಡ್ಬಿಟ್ಟವ್ರಪ್ಪ. ಮಳೆ ಬಂದ್ರೆ ಬೆಳೆ ಇಲ್ಲ, ಬೆಳೆ ಬಂದ್ರೆ ಸರಿಯಾಗಿ ಬೆಳೆ ಇಲ್ಲ. Go, beat him. ಅಯ್ಯೋ ಬೇಡ್ರಪ್ಪ. ಸಾಕಿದ್ರಪ್ಪ. ಇಷ್ಟೊತ್ತು ಕೂತು ಕತೆ ಕೇಳಿದಂತಹ ಪ್ರಜ್ಞಾವಂತ ಪ್ರೇಕ್ಷಕರೇ, ಇನ್ನು ಈ ರೈತನ ಜವಾಬ್ದಾರಿ ನಿಮ್ಮದು. ಇನ್ನು ನಾವು ಕಥೆ ಹೇಳಕ ಮುಂದಿನ ಹೋಗ್ತೀವಿ. ಏನ ಹೇಳಲವ್ವ ಭಾರತಿ